ಮತ್ತೆ ಶಿಕ್ಷಕರ ಬಗ್ಗೆ ಹೇಳಿದ್ರಿ, ಅಪ್ಡೇಟ್ ಆಗಿರಬೇಕು. 20 ವರ್ಷಗಳ ಹಿಂದೆ ಇದು ಕಷ್ಟ ಅನಿಸ್ಲಿಲ್ಲ. ಯು ಆರ್ ನಾಟ್ ವರ್ಕಿಂಗ್ ಫಾರ್ ಮೀ, ಯು ಆರ್ ವರ್ಕಿಂಗ್ ಫಾರ್ ದ ಸ್ಟೂಡೆಂಟ್. ಉಪನ್ಯಾಸಕರ ಮನಪರಿವರ್ತನೆ ಅಂತಕ್ಕಂಥದ್ದು ಬಹಳ ದೊಡ್ಡ ಸವಾಲು ವಿದ್ಯಾಸಂಸ್ಥೆಯಲ್ಲಿ. ಹೌದು, ರ್ಯಾಂಕ್ಗಳನ್ನು ಪಡೀತಕ್ಕಂಥದ್ದು ಕಷ್ಟ ಅಲ್ಲ. ವಿದ್ಯಾರ್ಥಿಗಳಲ್ಲಿ ಆ ಸಾಮರ್ಥ್ಯ ಇದ್ದೇ ಇದೆ. ನನ್ನ ಮಗಳಿಗೆ ಸ್ವಲ್ಪ ಮೆಮೊರಿ ಕಮ್ಮಿ ಇದೆ ಸರ್, ನನ್ನ ಮಗನಿಗೆ ಓದ್ತಾನೆ ನೆನಪಿಗೆ ಬರೋಲ್ಲ ಸರ್, ರಾತ್ರಿ 1 ಗಂಟೆ 12:30 ಗಂಟೆವರೆಗೂ ಓದ್ತಾನೆ. ನಾನು ಹೇಳಿದೆ 11 ಗಂಟೆಯಿಂದ ಹೆಚ್ಚು ಓದಿಸ್ಬೇಡಿ. ಮತ್ತೆ ಶಿಕ್ಷಕರ ಬಗ್ಗೆ ಹೇಳಿದ್ರಿ, ಅಪ್ಡೇಟ್ ಆಗಿರಬೇಕು. ಅದು ತುಂಬ ಮುಖ್ಯವಾದ ಒಂದು ವಿಚಾರ ಆಗುತ್ತೆ. ನೀವು ಹೇಳ್ತಾ ಇದ್ರಿ, ಪ್ರತಿದಿನ ಹೇಗೆ ವಿದ್ಯಾರ್ಥಿಗಳನ್ನು ನಾವು ಅವರನ್ನು ಒಂದು ಕ್ರಿಯಾಶೀಲರನ್ನಾಗಿ ಮಾಡ್ತೀವಿ, ಅದೇ ರೀತಿ ಶಿಕ್ಷಕರನ್ನು ಕೂಡ ಅಂತ. ಇದು ನಿಮಗೆ ತುಂಬ ಸ್ಪರ್ಧಾತ್ಮಕ ಅನಿಸಲ್ವಾ? ಅಥವಾ ಅವ್ರಿಗೆ ಹೇಗೆ ನೀವು ಆ ರೀತಿಯ ಒಂದು ಈಗಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ನಿಮ್ಮ ಶಿಕ್ಷಕರನ್ನ ತರಬೇತುಗೊಳಿಸ್ತೀರಿ? ಅದು ಕಷ್ಟ ಅಂತ ಅನಿಸ್ಲಿಲ್ವ ಸರ್ ನಿಮಗೆ? ನನಗೆ ಸುಮಾರು ಒಂದು 20 ವರ್ಷಗಳ ಹಿಂದೆ ಇದು ಕಷ್ಟ ಅನಿಸ್ಲಿಲ್ಲ. ಈಗ 20 ವರ್ಷಗಳಿಂದ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಇದು ಕ್ಲಿಷ್ಟಕರವಾದ, ಇಟ್ಸ್ ಎ ಕಾಂಪ್ಲೆಕ್ಸ್ ಅನಿಸುತ್ತೆ. ಯಾಕೆಂದರೆ ದ ವೆರಿ ಮೈಂಡ್ಸೆಟ್ ಆಫ್ ದ ಟೀಚರ್ಸ್ ಇಸ್ ಡೈವರ್ಟಿಂಗ್ ಟವರ್ಡ್ಸ್ ದಿ ಕಾರ್ಪೊರೇಟ್ ಸ್ಟ್ರಕ್ಚರ್ ಆಫ್ ಎಂಪ್ಲಾಯ್ಮೆಂಟಲ್ಲಿ ಹೋಗುತ್ತೆ. ಅಂದರೆ ಎಟ್ರಿಷನ್ನು, ಅಂದರೆ ಶಿಕ್ಷಕರು ಬಿಟ್ಟು ಹೋಗ್ತಕ್ಕಂಥದ್ದು, ಇದೆಲ್ಲ ಸಾಮಾನ್ಯವಾಗಿ ನಡೀತಾ ಇದೆ ಈಗ. ಮೊದಲು ಆಗಿರಲಿಲ್ಲ. ಮೊದಲು ಒಂದು ವಿದ್ಯಾಸಂಸ್ಥೆ ಸೇರಿದರೆ ನಾನು ಇಲ್ಲೇ ಇರಬೇಕು, ಈ ವಿದ್ಯಾಸಂಸ್ಥೆಯಲ್ಲಿ ನಾನು ರಿಟೈರ್ಡ್ ಆಗಬೇಕು ಮತ್ತು ಇಲ್ಲಿಯ ಮಕ್ಕಳನ್ನು ಹೆಚ್ಚು ರ್ಯಾಂಕ್ ಪಡೆಯುವಂತೆ ಮಾಡಬೇಕಂತಕ್ಕಂಥ ಅನೇಕ ಒಂದು ರೀತಿ ಡೆಡಿಕೇಶನ್ ಇತ್ತು. ಈಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ. ಆದರೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಬರುವಾಗಲೇ ನಾವು ಹೇಳ್ತೇವೆ, ನಮ್ಮ ಆಯ್ಕೆಯ ಪ್ರೊಸೀಜರು ಆಗಿರುತ್ತೆ. ಮತ್ತು ಅವರಿಗೆ ತರಬೇತಿ, ಫಸ್ಟಿಗೆ ಅವರಿಗೆ ಇಂಡಕ್ಷನ್ ಪ್ರೋಗ್ರಾಮ್ ಏನಿದೆ ಆ ತರಬೇತಿ ಆಗಿದೆ. ಸಿ ದ ಟೀಚರ್, ಯು ಹ್ಯಾವ್ ಬೀನ್ ಅಪಾಯಿಂಟೆಡ್ ಬೈ ಅಸ್, ಬಟ್ ಯು ಆರ್ ನಾಟ್ ವರ್ಕಿಂಗ್ ಫಾರ್ ಮೀ, you are working for the student. Okay. You are working for the students. When you are working for the students, all the doubts of the students have to be clarified. ಅವರಿಗೆ ಆ ನಿರೀಕ್ಷೆಗೆ ತಕ್ಕಂತೆ ಅವರು ಪಾಠ ಮಾಡಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಅವ್ರನ್ನ ತರಬೇತಿಗೊಳ್ತೇವೆ, ಅವರನ್ನು ನಿರಂತರವಾಗಿ ತರಬೇತಿಗೊಳಿಸ್ತೇವೆ. ಅದರಲ್ಲಿ ಕೂಡ ಸ್ವಲ್ಪ ಚಾಲೆಂಜ್ ಅನಿಸುತ್ತೆ. ಅಂದರೆ ಉಪನ್ಯಾಸಕರ ಮನಪರಿವರ್ತನೆ ಅಂತಕ್ಕಂಥದ್ದು ಬಹಳ ದೊಡ್ಡ ಸವಾಲು ವಿದ್ಯಾಸಂಸ್ಥೆಯಲ್ಲಿ. ಹೌದು, ಅದು ಬಹಳ ದೊಡ್ಡ ಸವಾಲು. ಅವರ ಮನಪರಿವರ್ತನೆಯಾಗಿ ಅವರು ಒಂದು ಟೀಮ್ ಆಗಿ ವರ್ಕ್ ಮಾಡಿದರೆ, ಕೆಲಸ ಮಾಡಿದರೆ ವಿದ್ಯಾಸಂಸ್ಥೆ ಅತ್ಯಂತ ಬಲಿಷ್ಠವಾಗಿ ಬೆಳೆಯುತ್ತೆ. ರ್ಯಾಂಕ್ಗಳನ್ನು ಪಡೀತಕ್ಕಂಥದ್ದು ಕಷ್ಟ ಅಲ್ಲ. ವಿದ್ಯಾರ್ಥಿಗಳಲ್ಲಿ ಆ ಸಾಮರ್ಥ್ಯ ಇದ್ದೇ ಇದೆ. 95 ಮಾರ್ಕ್ ಪಡೆದ ವಿದ್ಯಾರ್ಥಿಗಳಿಗೆ 100 ಅಂಕ ಪಡೀಲಿಕ್ಕೆ ಸಮಸ್ಯೆ ಇಲ್ಲ. ಆ 100 ಅಂಕಗಳನ್ನು ಪಡೆಯುವ ಆ ಸೂಕ್ಷ್ಮತೆ, ಎಲ್ಲಿ ಮಿಸ್ಸಿಂಗ್ ಲಿಂಕ್ ಇದೆ, ಎಲ್ಲಿ ಅವನು ಓವರ್ ಕಾನ್ಫಿಡೆನ್ಸ್ ಮಾಡ್ತಾನೆ, ಯಾವ ಬರೆಯೋ ವಿಧಾನದಲ್ಲಿ ಹೇಗೆ, ರೈಟಿಂಗ್ ಸ್ಕಿಲ್ ಹೇಗಿದೆ, ಸ್ಟಡಿ ಸ್ಕಿಲ್ಸ್ ಹೇಗಿದೆ, ಇದನ್ನೆಲ್ಲ ಆಗಾಗ ನಾವು ತರಬೇತಿ ಕೊಡ್ತೀವಿ. ಉಪನ್ಯಾಸಕರಿಗೂ ತರಬೇತಿ ಕೊಡ್ತೀವಿ. ಅವರು ತರಬೇತಿ ಕೊಟ್ಟದ್ರಿಂದ ಆಲ್ರೆಡಿ ಅವರಲ್ಲಿ ಸ್ಟ್ರೆಂತ್ ಇದೆ, ನಾಲೆಜ್ ಇದೆ. ಎವ್ರಿ ಟೀಚರ್ ಈಸ್ ಹ್ಯಾವಿಂಗ್ ಎನ್ ಇಂಡಾಮಿಟಬಲ್ ಸ್ಪಿರಿಟ್. ಈಸ್ ಎನ್ ಎಂಬಾಡಿಮೆಂಟ್ ಆಫ್ ನಾಲೆಜ್. ಅದ್ರ ಬಗ್ಗೆ ಏನು ಇದಿಲ್ಲ. ಆ ನಾಲೆಜನ್ನು, ಅವರ ಅನುಭವವನ್ನು ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ಬಳಕೆ ಮಾಡ್ತಕ್ಕಂಥ ಟೆಕ್ನಿಕ್ಸ್ ನಮ್ಮ ಮ್ಯಾನೇಜ್ಮೆಂಟಲ್ಲಿ ಇರಬೇಕಾಗುತ್ತೆ. ಹೌದು ಸರ್. ಈಗ ಇದಾದ ನಂತರ ಹೆಚ್ಚಿನ ಪೋಷಕರು ಏನು ಹೇಳ್ತಾರಂದರೆ, ನನ್ನ ಮಗನಿಗೆ ತುಂಬ ನಾಲೆಜ್ ಇದೆ, ಓದಿದ್ದೆಲ್ಲ ಅವನು ಓದ್ತಾ ಇರ್ತಾನೆ ಅಥವಾ ಓದ್ತಾ ಇರ್ತಾಳೆ, ಆದರೆ ನೆನಪೇ ಇರಲ್ಲ, ಎಲ್ಲ ಮರ್ತು ಬಿಡ್ತಾರೆ, ಪರೀಕ್ಷೆ ಬರೆಯುವಾಗ ಮರೆಯೋದ್ರಿಂದಾಗಿ ಸ್ಕೋರ್ ಮಾಡಲಿಕ್ಕಾಗಲ್ಲ. ನೀವು ಹೇಳ್ತಾ ಇದ್ರಿ ಮೆಮೊರಿ ಸ್ಕಿಲ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂತ. ಸರ್, ಈ ಮೆಮೊರಿ ಸ್ಕಿಲ್ಲನ್ನು ಹೇಗೆ ನಾವು ಜಾಸ್ತಿ ಅಲ್ಲಿ ಈಗ ಮರೆಯತಕ್ಕಂಥ ಅನೇಕ ವಿದ್ಯಾರ್ಥಿಗಳು ನಮ್ಗೆ ಬಂದು ಹೇಳ್ತಾರೆ, ಪ್ರತಿ ಸಾಮಾನ್ಯ ಬಂದು ಹೇಳ್ತಾರೆ ಪ್ರೇರಕ್ಷಕರು, ನನ್ನ ಮಗಳಿಗೆ ಸ್ವಲ್ಪ ಮೆಮೊರಿ ಕಮ್ಮಿ ಇದೆ ಸರ್, ನನ್ನ ಮಗನಿಗೆ ಓದ್ತಾನೆ ನೆನಪಿಗೆ ಬರೋಲ್ಲ ಸರ್, ರಾತ್ರಿ 1 ಗಂಟೆ 12:30 ಗಂಟೆವರೆಗೂ ಓದ್ತಾನೆ. ನಾನು ಹೇಳಿದೆ 11 ಗಂಟೆಯಿಂದ ಹೆಚ್ಚು ಓದಿಸ್ಬೇಡಿ. ನಾನು ಹೇಳ್ತೀನಿ, ಅವರಿಗೆ 6 ರಿಂದ 7 ಗಂಟೆ ಅವಧಿಯ ನಿದ್ದೆ ಬೇಕೇ ಬೇಕು ಅಂತ ಹೇಳ್ತೀವಿ. ಪ್ರಾರಂಭದಲ್ಲಿ ಏನು ಮಾಡಬೇಕಂತ ಹೇಳಿದರೆ, ಸ್ಟಡಿ ಸ್ಕಿಲ್ಸ್, ಓದುವ ವಿಧಾನವನ್ನು ಹೇಳ್ಕೊಡ್ಬೇಕು ಅವ್ರಿಗೆ. ಎಲ್ಲ ವಿದ್ಯಾರ್ಥಿಗಳು ಓದ್ತಾರೆ. ಹೌ ಲಾಂಗ್ ಯು ಲಿವ್ಡ್ ಈಸ್ ನಾಟ್ ಇಂಪಾರ್ಟೆಂಟ್, ಹೌ ಯು ಲಿವ್ಡ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ ನಾವು ಕೋಟ್ಸನ್ನು ಹೇಳ್ತೀವಿ. ಅಂದರೆ ಓದುವ ವಿಧಾನವನ್ನು ಅವರಿಗೆ ಚೆನ್ನಾಗಿ ಹೇಳ್ಕೊಟ್ರೆ ಅಂಥ ವಿದ್ಯಾರ್ಥಿಗಳು ಅದನ್ನು ಅಭ್ಯಾಸ ಮಾಡಿದರೆ ಸಾಮಾನ್ಯ ವಿದ್ಯಾರ್ಥಿ
ಅಸಾಮಾನ್ಯ ವಿದ್ಯಾರ್ಥಿ ಆಗ್ತಾನೆ. ಆ್ಯಂಡ್ ಆರ್ಡಿನರಿ ಸ್ಟೂಡೆಂಟ್ ಈಸ್ ಗೋಯಿಂಗ್ ಟು ಬಿಕಮ್ ಆ್ಯನ್ ಎಕ್ಸ್ಟ್ರಾರ್ಡಿನರಿ ಸ್ಟೂಡೆಂಟ್. ಎ 55-60% ಸ್ಟೂಡೆಂಟ್ ಈಸ್ ಗೋಯಿಂಗ್ ಟು ಗೆಟ್ 90% ಬಿಕಾಸ್ ಆ ಓದುವ ವಿಧಾನವನ್ನು. ನಮ್ಮ ಮಕ್ಕಳಿಗೆ ನಾನು ಓದುವ ಸ್ಟಡಿ ಸ್ಕಿಲ್ಸ್, ಓದುವ ವಿಧಾನವನ್ನು ಒಂದು 3-4 ಸೆಮಿನಾರ್ಸ್ ಮಾಡಿ ಅವರಿಗೆ ಟ್ರೈನಿಂಗ್ ಹೇಳ್ಕೊಡ್ತೇವೆ. ಹೇಗೆ ಓದೋದು ಕೇಳ್ತೀವಿ. ಮಕ್ಕಳು ಹೇಳುವಾಗ ಒಂದು ಅವರಿಗೆ ಅಟೆನ್ಷನ್ನು, ಕಾನ್ಸಂಟ್ರೇಷನ್ ಇದನ್ನು ರಿಪೀಟಾಗಿ ಹೇಳ್ತೀವಿ. ಅದ್ರ ಜೊತೆಗೆ ಅವರಿಗೆ ಇಂಟಗ್ರೇಟಿಂಗ್ ದ ಗೇಟ್ವೇಸ್ ಆಫ್ ನಾಲೆಜ್ ಅಂದರೆ ಕನ್ನಡದಲ್ಲಿ ಹೇಳೋದಾದ್ರೆ ಏಕಸಂಧಿ ಗ್ರಾಹಿತ್ವದಲ್ಲಿ ಹೇಗೆ ಓದಬೇಕು. ಸಾಮಾನ್ಯ ವಿದ್ಯಾರ್ಥಿಯು ನೆನಪಿನ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಯಾವ ಮೆಡಿಸಿನ್ ಇಲ್ಲ ಈಗ, ಆದರೆ ಅವನು ಆ್ಯಸ್ ಪ್ರಾಕ್ಟೀಸ್ ಮೇಕ್ಸ್ ದ ಮ್ಯಾನ್ ಪರ್ಫೆಕ್ಟ್ ಅಂದಾಗ ಅವನು ಓದುವ ವಿಧಾನ ಕಲಿಸ್ಕೊಡ್ಬೇಕು. ಅವನು ಐ ಗೇಟ್ ಅಂತ ಹೇಳ್ತೀವಿ. ಐ ಗೇಟ್, ಟಂಗ್ ಗೇಟ್, ಫಿಂಗರ್ ಗೇಟ್, ಇಯರ್ ಗೇಟ್ ಅಂತೇಳಿ ಅಂದರೆ ಕಣ್ಣು ಓದುತ್ತಿರಬೇಕು, ಫಿಂಗರ್ ಆ ಓದುವ ವಿಷಯವನ್ನು ಲೈನನ್ನು ಫಾಲೋ ಮಾಡಬೇಕು, ಟಂಗ್ ಪ್ರೊನೌನ್ಸ್ ಮಾಡಬೇಕು, ಇಯರ್ ಕೇಳಬೇಕಂತೆ. ಇದನ್ನು ಏಕಸಂಧಿ ಗ್ರಾಹಿತ್ವ ಅಂತ. ಹೀಗೆ ಓದಿದರೆ ಅವನು ಓದಿದ ಎಲ್ಲ ವಿಷಯಗಳು ಕೂಡ ಅವನಿಗೆ ಮೆದುಳಿನಲ್ಲಿ ಪ್ರಿಂಟಾಗಿ ಉಳಿಯುತ್ತೆ. ಅದಕ್ಕೆ ಹೇಳ್ತೇವೆ ರೀಡಿಂಗ್, ರೆಕಾರ್ಡಿಂಗ್, ರಿಜಿಸ್ಟ್ರೇಷನ್ ಆ್ಯಂಡ್ ರಿವಿಷನ್ ಆ್ಯಂಡ್ ರಿಕಾಲ್ ಅಂತ ಹೇಳ್ತೇವೆ. ಈ ಆರ್ಸ್ ಅವನು ರೀಡ್ ಹೇಗೆ ಮಾಡಬೇಕು, ಅವನು ಕರೆಕ್ಟಾಗಿ ಅದು ಓದಿದರೆ ಅವನಿಗೆ ಅದನ್ನು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಸುಲಭ ಆಗುತ್ತೆ, ರೆಕಾರ್ಡ್ ಮಾಡಲಿಕ್ಕೆ ಸುಲಭ ಆಗುತ್ತೆ. ಆಮೇಲೆ ಅದನ್ನು ರೀಕಾಲ್ ಅಂದರೆ ರಿವಿಷನ್ ಮಾಡಬೇಕು. ರಿವಿಷನ್ ಮಾಡಿದಾಗ ಅವನಿಗೆ ಲಾಂಗ್ ಟರ್ಮ್ ಮೆಮರಿಯಿಂದ ಶಾರ್ಟ್ ಟರ್ಮ್ ಮೆಮರಿ ಬರುತ್ತೆ. ಬಂದಾಗ ಪರೀಕ್ಷೆ ಸುಲಭ ಆಗುತ್ತೆ. ಇದೇ ಎಲ್ಲರೂ ಯೋಗ ಸಿದ್ಧಾಂತದಲ್ಲಿ ಹೇಳೋದಿದೆ, ನಾವು ಮೆಡಿಕಲ್ ಸೈನ್ಸಲ್ಲಿ ಹೇಳೋದಿದೆ. ಈಗ ಮೆಡಿಕಲ್ ಸೈನ್ಸ್ನಲ್ಲಿ ಇದನ್ನೇ ಒಂದು ಭಾಳ ವೈಜ್ಞಾನಿಕವಾಗಿ ಹೇಳಿದ್ದಾರೆ. ಯೋಗ ಶಾಸ್ತ್ರಜ್ಞರು ಕೂಡ ಹೇಳಿದ್ದಾರೆ ಇದು ಸಾಧ್ಯ ಇದೆ ಅಂತ. ಏಕೆ ಹೇಳಿದರೆ ಓದುವ ವಿಧಾನ ಓದ್ತಾ ಇರುವಾಗ ಇಲೆಕ್ಟ್ರೋಮ್ಯಾಗ್ನೆಟಿಕ್ ಪಾತ್ವೇ ಆಗುತ್ತೆ ಅಂತ ಮೆಡಿಕಲ್ ಸೈನ್ಸ್ ಹೇಳ್ತಾರೆ. ನಾವು ಓದಿದ ತಕ್ಷಣ ಒಂದು ಸಂದೇಶ, ಒಂದು ವರ್ಡ್ ಆಗಲಿ ಏನು ಓದಿದ ತಕ್ಷಣ ಒಂದು ಸಂದೇಶ ಮೆದುಳಿಗೆ ಹೋಗುತ್ತೆ. ಅದನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪಾತ್ವೇ ಅಂತ. ಆ್ಯಂಡ್ ಎವ್ರಿ ಮ್ಯಾಟರ್ ದ್ಯಾಟ್ ಈಸ್ ಗೋಯಿಂಗ್ ಟು ಸ್ಟಡಿ ಬೈ ಇಂಟಿಗ್ರೇಟಿಂಗ್ ದ ಗೇಟ್ವೇಸ್ ಆಫ್ ನಾಲೆಜ್ ಈಸ್ ಗೋಯಿಂಗ್ ಟು ಬಿ ರೆಕಾರ್ಡೆಡ್ ಆ್ಯಂಡ್ ಪ್ರಿಂಟೆಡ್ ಇನ್ ದ ಹಿಪ್ಪೋಕ್ಯಾಂಪಸ್ ಏರಿಯಾ. ಮೆದುಳಿನಲ್ಲಿ ಅದು ಸ್ಟೋರ್ ಆಗಿರ್ತದೆ. ನಮ್ಮ ಮೆದುಳಿನ ಕೆಪಾಸಿಟಿ ಗೊತ್ತಿದೆ ನಿಮಗೆ, ಯಾವ ಟೆರಾಬೈಟ್ಸ್, ಮೆಗಾಬೈಟ್ಸ್ ಯಾವುದನ್ನು ಬೀಟ್ ಮಾಡಿ ಯಾವ ಕಂಪ್ಯೂಟರ್ನಕ್ಕಿಂತ ಹೆಚ್ಚು ಕೇಪಬಿಲಿಟಿ ಇರ್ತಕ್ಕಂಥ 1.5 kg ಆಫ್ ಬ್ರೈನ್ ವಿಚ್ ಹ್ಯಾಸ್ ಗಾಟ್ ಇನ್ಯೂಮರಬಲ್ ಕೇಪಬಿಲಿಟೀಸ್. ಎಷ್ಟು ಮ್ಯಾಟ್ರ್ ಬೇಕಾದರೂ ಅದರಲ್ಲಿ ಸ್ಟೋರ್ ಮಾಡಲಿಕ್ಕಾಗುತ್ತೆ. ಯಾರು ಹೆಚ್ಚು ಏಕಾಗ್ರತೆಯಿಂದ ಇಂಟಗ್ರೇಟಿಂಗ್ ದ ಗೇಟ್ವೇಸ್ ಆಫ್ ನಾಲೆಜ್ ಓದ್ತಾನೆ ಅವನು ಬುದ್ಧಿವಂತರಾಗ್ತಾನೆ. ಅದೇ ಬುದ್ಧಿಶಕ್ತಿಯ ಸಿದ್ಧಾಂತವೂ ಇದೆ, ಜ್ಞಾನ ಸಿದ್ಧಾಂತವೂ ಇದೆ. ಬುದ್ಧಿಶಕ್ತಿಯ ಸಿದ್ಧಾಂತ ಅಂತೇಳಿ ಅವನು ಹೆಚ್ಚು ಮಾಹಿತಿಯನ್ನು ಸಂಗ್ರಹಿಸಿದರೆ ಬುದ್ಧಿವಂತ ಅಂತಾರೆ, ಹೆಚ್ಚು ಮಾರ್ಕನ್ನು ಪಡೆದರೆ ಅವನು ರ್ಯಾಂಕ್ ಸ್ಟೂಡೆಂಟ್ಸ್ ಅಂತಾರೆ ಅಷ್ಟೇ. ಎಲ್ಲ ವಿದ್ಯಾರ್ಥಿಗಳು ಪ್ರಯತ್ನ ಪಟ್ಟರೆ ಹೆಚ್ಚು ಮಾರ್ಕನ್ನು ಪಡಲಿಕ್ಕೆ ಸಾಧ್ಯತೆ ಇದೆ. ಸೊ ಇದೆಲ್ಲ ಸಾಧ್ಯ ಆಗುತ್ತೆ. ಸೊ ಸ್ಟಡಿ ಸ್ಕಿಲ್ಸು ಆಮೇಲೆ ಮೆಮೊರಿ ಸ್ಕಿಲ್ಸ್ ಇದೆರಡೂ ಕೂಡ ಇಂಟರ್ಲಿಂಕ್ಡ್ ನಿಮ್ಮ ಪ್ರಕಾರ? ಹೌದು ಅಲ್ವಾ? ಅವನು ಸ್ಟಡಿ ಓದುವ ವಿಧಾನವನ್ನು ಸರಿಯಾಗಿ ಮಾಡಿದರೆ ಅವನು ಮೆಮೊರಿ ಆಟೋಮ್ಯಾಟಿಕ್ ಆಗಿ ಇಂಪ್ರೂವ್. ಆ ಮೆಮೊರಿಯಲ್ಲಿ ಸ್ಟೋರ್ ಆದನ್ನು ರೀಕಾಲ್ ಮಾಡಿ ನಾನು ಹೇಳಿದೆಲ್ಲ ರೆಕಾರ್ಡಿಂಗ್ ಆಗಿರುತ್ತೆ, ರಿಜಿಸ್ಟ್ರೇಷನ್ ಪರ್ಮನೆಂಟ್ ರಿಜಿಸ್ಟ್ರೇಷನ್ ಆಗಬೇಕು. ಆದದ್ದನ್ನು ರಿವಿಷನ್ ಮೂಲಕ ಅವನು ರೀಕಾಲ್ ರೀಕಾಲ್ ಮಾಡೋದು ಎಕ್ಸಾಮಿನಲ್ಲಿ ಅವನು ಬರೀತಾನೆ ಅಷ್ಟೇ. ಈಗ ಪರೀಕ್ಷೆಯಲ್ಲಿ ಏನು, ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಓದಿದ ತಕ್ಷಣ ಅವನಿಗೆ ಉತ್ತರ ನೆನಪಾಗಿ ಸರಿ ಬರ್ತದೆ, ಅವನೇ ಬುದ್ಧಿವಂತ ವಿದ್ಯಾರ್ಥಿ. ಹೌದು, ನಿಜ. ಈಗ ಬಡವರ ಮಕ್ಕಳಂತ ಕೂಡ ಅವರೇನು ಬುದ್ಧಿವಂತರಲ್ಲ. ಬಡವರ ಕಷ್ಟದಲ್ಲಿ ಬರ್ತಕ್ಕಂಥ ಮಕ್ಕಳು ಹೆಚ್ಚು ಭಾಳ ಚೆನ್ನಾಗಿ ಓದ್ತಾರೆ, ಅವರು ಚೆನ್ನಾಗಿ ಮಾರ್ಕ್ಸ್ ತೆಗಿತಾರೆ. ಆದರೆ ಬುದ್ಧಿಶಕ್ತಿಯ ಸಿದ್ಧಾಂತದಲ್ಲಿ ಶ್ರೀಮಂತಿಗೆ ಇರಬೇಕಂತೇನಿಲ್ಲ. ಬಡವರು ಕೂಡ ಭಾಳ ಕಷ್ಟದಲ್ಲಿರುವವರು ಕೂಡ ಅತ್ಯಂತ ಬುದ್ಧಿಶಕ್ತಿಯನ್ನು ಹೊಂದಿದ್ದಾರೆ. ಹೌದು ಸರ್. ಈಗ ಇದೆಲ್ಲ ಆಯಿತು, ಒಬ್ಬ ಹುಡುಗ ಚೆನ್ನಾಗಿ ಓದ್ತಿದ್ದಾನೆ, ಎಲ್ಲ ಸರಿ. ಆದರೆ ನಿಮ್ಮ ಕಾಲೇಜಲ್ಲಿ ನಾನು ನೋಡಿದ್ದೀನಿ ಹಲವಾರು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನೀವು ಮಾಡ್ತಾ ಇರ್ತೀರಿ. ಹಲವಾರು ವಿದ್ಯಾರ್ಥಿಗಳು ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಕೆಲವರು ಮುಂದೆ ಬರಲ್ಲ, ನೀವು ಎಷ್ಟೇ ಹೇಳಿ ಅವ್ರು ಮುಂದೆ ಬರಲಿಕ್ಕೆ ತಯಾರಿರಲ್ಲ, ಅಥವಾ ಮಾತಾಡೋಕ್ಕೆ ಅವ್ರು ಒಪ್ಪಲ್ಲ, ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳ್ತಾರೆ, ಹಿಂಜರಿಕೆ ಇರುತ್ತೆ. ನೀವು ಅದನ್ನು ಹೇಗೆ ಸರ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತೀರಿ? ವಿದ್ಯಾರ್ಥಿಗಳಿಗೆ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಕಾರ್ಯಕ್ರಮವನ್ನು ನಾವು ಮೊದಲು ಮಾಡಬೇಕು. ಈಗ ರಕ್ಷಕರಲ್ಲಿ ಸಾಮಾನ್ಯ ಒಂದು ಅಭಿಪ್ರಾಯ ಇದೆ, ಏನು ಕೇಳಿದರೆ ಮಾರ್ಕ್ ಕಡಿಮೆ ತೆಗೆದ್ರೆ ಅವನನ್ನು ಆರ್ಟ್ಸಿ ಸೇರಬೇಕು, ಸ್ವಲ್ಪ ಹೆಚ್ಚು ಮಾರ್ಕ್ ತೆಗೆದ್ರೆ ಅವನನ್ನು ಕಾಮರ್ಸಿಗೆ ಸೇರಬೇಕು, ಇನ್ನು 80ಕ್ಕಿಂತ ಹೆಚ್ಚು ತೆಗೆದ್ರೆ ಅವನನ್ನು ಸೈನ್ಸಿಗೆ ಸೇರಿಸಬೇಕು ಅನ್ನೋ ಒಂದು ಸಾಮಾನ್ಯ ಒಂದು ಚಿಂತನೆ ಅಥವಾ ದೃಷ್ಟಿಕೋನ ಇದೆ. ಇದು ಬಹಳ ತಪ್ಪು. ಇದನ್ನು ನಾವು ಹೋಗಲಾಡಿಸಬೇಕು. ಸಾಮಾನ್ಯ ವಿದ್ಯಾರ್ಥಿಯನ್ನು ಅಸಾಮಾನ್ಯ ವಿದ್ಯಾರ್ಥಿಯನ್ನಾಗಿ ನಾವು ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮುಂದಿದೆ. ಆ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸೇರಿದ ತಕ್ಷಣ
ಪ್ರಾರಂಭದಲ್ಲಿ ರಕ್ಷಕರ ಮಾತನ್ನು ಕೇಳ್ಕೊಳ್ತೀನಿ. ಆಮೇಲೆ ವಿದ್ಯಾರ್ಥಿಯನ್ನು ಸಪ್ರೇಟ್ ಕರೆದು 1-to-1 ಕೌನ್ಸಿಲಿಂಗ್ ಮಾಡ್ತೀನಿ. ಮಾಡಿದಾಗ ಗೊತ್ತಾಗುತ್ತೆ ವೇರ್ ಎಕ್ಸಾಕ್ಟ್ ಇಸ್ ದ ಫ್ರಿಕ್ಷನ್ ಪಾಯಿಂಟ್ಸ್ ಅಂತ ಗೊತ್ತಾಗುತ್ತೆ. ಕ್ವೈಟ್ ಆಫನ್ ಇಟ್ ಈಸ್ ಓವರ್ ಎಕ್ಸ್ಪೆಕ್ಟೇಷನ್ಸ್ ಆಫ್ ದ ಪೇರೆಂಟ್ಸ್ ಆ್ಯಂಡ್ ಪುಟಿಂಗ್ ಪ್ರೆಷರ್ ಆಫ್ ದ ಪೇರೆಂಟ್ಸ್ ಆನ್ ದ ಚೈಲ್ಡೇ ರೀಸನ್ ಇರುತ್ತೆ ಹೆಚ್ಚಾಗಿ. ಇನ್ನು ಕೆಲವು ಸಂದರ್ಭಗಳಲ್ಲಿ ವಿದ್ಯಾರ್ಥಿ ಪಿಯರ್ ಪ್ರೆಷರ್, ಅವ್ರು ಯಾರೋ ಅವನು ಫ್ರೆಂಡ್ಸ್ ಓದೋದಿಲ್ಲ, ಬರೆಯೋದಿಲ್ಲ, ಅಡಮೆಂಟೈನ್ ಇರ್ತಾನೆ, ಅದನ್ನು ಅವರು ಕಂಪೇರ್ ಮಾಡ್ಕೊಳ್ತಾರೆ. ನಾವು ಆ ವಿದ್ಯಾರ್ಥಿ ಒಬ್ಬನಿಗೆ ಒಂದೇ ಸೊಲ್ಯೂಷನ್ ಇರೋದಿಲ್ಲ. ಯಾವ ವಿದ್ಯಾರ್ಥಿ ಪಿಯರ್ ಪ್ರೆಷರಿಂದ ಹಾಳಾಗಿದ್ದಾನೆ ಅಥವಾ ಕೆಟ್ಟ ಯೋಚನೆ ಮಾಡಿದ್ದಾನೆ, ಯಾವ ವಿದ್ಯಾರ್ಥಿ ಪ್ಯಾರನಾಯ್ಡ್ ಪೇರೆಂಟ್ ಅಂತ ಕರಿತೇವೆ, ಅಂದರೆ ಡಿಸ್ಟರ್ಬ್ಡ್ ಪೇರೆಂಟ್, ಪೇರೆಂಟ್ಸಿಗೆ ಆರ್ಥಿಕವಾಗಿ ಸಮಸ್ಯೆ ಇದೆ, ಸಾಮಾಜಿಕವಾಗಿ ಮನೆಯಲ್ಲಿ ಸಮಸ್ಯೆ ಇದೆ ಮತ್ತು ಕೌಟುಂಬಿಕವಾದ ಸಮಸ್ಯೆಗಳಿರ್ಬೋದು, ಅದನ್ನು ಕೆಲವು ಹಂತದಲ್ಲಿ ಮಕ್ಕಳ ಮೇಲೆ ತೋರಿಸ್ತಾರೆ. ಆ್ಯನ್ ಔಟ್ಬರ್ಸ್ಟ್ ಆಫ್ ಆ್ಯಂಗರ್ ಹೂ ಈಸ್ ಇನ್ ಫ್ರಂಟ್ ಆಫ್ ಅಸ್ ಈಸ್ ಕ್ವೈಟ್ ನ್ಯಾಚುರಲ್ ಇನ್ ದ ಹ್ಯೂಮನ್ ಪ್ರಾಸೆಸ್ ಅಂತ ನಾವು ಹೇಳ್ತೇವೆ. ಅದು ಮಾಡಿದಾಗ ಏನಾಗುತ್ತೆ ಅಂದರೆ, ಮಗುವಿಗೆ ತಂದೆ ತಾಯಿಯವರು ನಾನು ಭಾಳ ಪ್ರೀತಿ ನೋಡಬೇಕು, ಅವರು ನನಗೆ ಬೈತಾರೆ. ಎಲ್ಲಿವರೆಗೆ ಕೆಲವು ಸರ್ತಿ ಬಂದು ಹೇಳ್ತಾರೆ ಅಂದರೆ, ಪೇರೆಂಟ್ಸ್ ಹೇಳ್ತಾರೆ ನಾನು ಹೇಳೋದೇ ಕೇಳೋದಿಲ್ಲ ಸರ್, ನೀವೇ ಅವನಿಗೆ ಏನಾರು ಹೇಳಿ ಅಂತ. ಆಮೇಲೆ ಮಕ್ಕಳನ್ನು ಕೌನ್ಸಿಲಿಂಗ್ ಮಾಡಿ ಕೇಳಿದಾಗ ಹೇಳ್ತಾರೆ, ಐ ಹೇಟ್ ಮೈ ಪೇರೆಂಟ್ಸ್ ಸರ್, ಐ ಡೋಂಟ್ ಲೈಕ್ ಮೈ ಮದರ್, ಐ ಡೋಂಟ್ ಲೈಕ್ ಮೈ ಪೇರೆಂಟ್. ವೈ? ದೇ ಆರ್ ಆಲ್ವೇಸ್ ಎನ್ ಇಂಟ್ರೂಡರ್ ಇನ್ ಮೈ ಟೆರಿಟರಿ ಸರ್. ನಾನು ಎಲ್ಲ ಮಾಡಿದ್ದು ಸರಿ ಇಲ್ಲ, ನೀನು ಕೂತಿದ್ದು ಸರಿ ಇಲ್ಲ, ನಿಂತದ್ದು ಸರಿ ಇಲ್ಲ, ನೋಡಿ ನನ್ನ ಅತ್ತೆ ಮಗ ಚೆನ್ನಾಗಿ ಓದ್ತಾನೆ, ಅಣ್ಣನ ಮಗಳು ಚೆನ್ನಾಗಿ ಓದ್ತಾರೆ, ಈ ಒಂದು ಕಂಪ್ಯಾರಿಸನ್ ಮಾಡ್ತಾರೆ. ಕಂಪ್ಯಾರಿಸನ್ ಮಾಡೋದು ಪೇರೆಂಟು ತಪ್ಪಂತಲ್ಲ, ಅವರ ಎಂಗ್ಸೈಟಿ ಇದೆ, ತಪ್ಪಂತ ಹೇಳೋಕ್ಕಾಗಲ್ಲ. ಪೇರೆಂಟ್ಸು ಅವರು ಅಡ್ವೈಸ್ ರೀತಿಯಲ್ಲಿ ಹೇಳ್ತಾರೆ, ಬಟ್ ಈ ಮಕ್ಕಳು ಅದನ್ನು ರಾಂಗಾಗಿ ಇಂಟರ್ಪ್ರಿಟ್ ಮಾಡ್ಕೊಳ್ತಾರೆ. ಅಲ್ಲಿ ಫ್ರಿಕ್ಷನ್ ಸ್ಟಾರ್ಟ್ ಆಗುತ್ತೆ. ಅನೇಕ ಸಂದರ್ಭದಲ್ಲಿ ಮಕ್ಕಳು ತಾಯಿ ಹೇಳಿದ್ದು ತಂದೆ ಹೇಳಿದ್ದು ಕೇಳೋದೇ ಇಲ್ಲ. ತಂದೆ ತಾಯಿಯವ್ರ ಹತ್ರ ತಿಂಗಳುಗಟ್ಟಲೆ ಮಾತಾಡದಿದ್ದ ಮಕ್ಕಳು ಇದ್ದಾರೆ, ಊಟ ಮಾಡದೇ ಇರೋ ಊಟ ಬಿಟ್ಟು ಮಕ್ಕಳಿದ್ದಾರೆ, ಊಟ ಮಾಡೋದಿಲ್ಲ, ಹಾಗೆ ಬಂದುಬಿಡ್ತಾರೆ. ಇಂಥ ಸಂದರ್ಭಗಳಲ್ಲಿ ನಾವು ಅವರನ್ನು ಕೌನ್ಸಿಲಿಂಗ್ ಮಾಡಿ ಹೇಳ್ತೀವಿ ಪೇರೆಂಟಿಂಗ್. ಮತ್ತು ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಜನರಲ್ ಆಗಿ 1-2 ಸತಿ ಪೇರೆಂಟಿಂಗ್ ಕೌನ್ಸಿಲಿಂಗ್ ಪೇರೆಂಟಿಂಗ್ ಸೆಷನ್ ಮಾಡ್ತೀವಿ. 3,000 ಜನ ಪೇರೆಂಟ್ಸ್ 2-3 ಸೆಷನ್ ಮಾಡ್ತೀವಿ. ಮಾಡಿ ಸಕ್ಸಸ್ಫುಲ್ ಪೇರೆಂಟಿಂಗ್, ಪರಿಣಾಮಕಾರಿ ಪೋಷಕತ್ವಗಳು. ಒಬ್ಬ ಪರಿಣಾಮಕಾರಿ ಒಬ್ಬ ಆದರ್ಶ ರಕ್ಷಕನಾಗ ಹೇಗೆ ನಡೆದುಕೊಳ್ಬೇಕು, ಅವನು ವಿದ್ಯಾರ್ಥಿಗಳೊಂದಿಗೆ ಅವ್ರ ಮಕ್ಕಳೊಂದಿಗೆ ಹೇಗೆ ವ್ಯವಹರಿಸಬೇಕು, ಅವರನ್ನು ಹದಿಹರೆಯದ ಮಕ್ಕಳನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ. ಆಲ್ ದ ಪೇರೆಂಟ್ಸ್ ಹ್ಯಾವ್ ನಾಟ್ ಸ್ಟಡಿ ಡೆವಲಪ್ಮೆಂಟ್ ಸೈಕಾಲಜಿ, ಅಡೋಲಸೆನ್ಸ್ ಡೆವಲಪ್ಮೆಂಟ್ ಸೈಕಾಲಜಿ ಓದಿಲ್ಲ. ಆ್ಯಂಗರ್, ಅಗ್ರೆಷನ್, ಹಾಸ್ಟಿಲಿಟಿನ ಕಂಟ್ರೋಲ್ ಮಾಡೋಕ್ಕೆ ಅವ್ರಿಗೆ ಗೊತ್ತಿಲ್ಲ ಅಂದರೆ ಅದು ಅವ್ರು ಓದಿಲ್ಲ. ಅದರರ್ಥ ಎಲ್ರಿಗೂ ಗೊತ್ತಿರಬೇಕು ಅಂತೂ ಇಲ್ಲ, ಅಥವಾ ಓದ್ದವರಿಗೂ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಗೊತ್ತಿರೋದಿಲ್ಲ. ನಾವೇ ಅನೇಕ ಸಂದರ್ಭಗಳಲ್ಲಿ ತಪ್ಪು ಮಾಡ್ತೀವಿ, ಅದು ಹ್ಯೂಮನ್ ಎರರ್ ಅಂತ ನಾವು ಹೇಳ್ತೀವಿ. ನಾವೇ ತಪ್ಪು ಮಾಡ್ತೀವಿ, ಹ್ಯೂಮನ್ ಎರರ್ ಅದಾಗತ್ತೆ. ಅಂಥ ಸಂದರ್ಭದಲ್ಲಿ ನಾವು ವಿ ಶುಡ್ ಆ್ಯಕ್ಟ್ ಆಸ್ ಎ ಕ್ಯಾಟಲಿಸ್ಟ್ ಬಿಟ್ವೀನ್ ದ ಪೇರೆಂಟ್ ಆ್ಯಂಡ್ ದ ಸ್ಟೂಡೆಂಟ್, ಆ್ಯಂಡ್ ವಿ ಶುಡ್ ರಿಸಾಲ್ವ್ ದ ಇಶ್ಯೂ ಇನ್ ಟರ್ಮ್ಸ್ ಆಫ್ ಅಡ್ವೈಸಿಂಗ್, ಇನ್ ಟರ್ಮ್ಸ್ ಆಫ್ ಕೌನ್ಸಿಲಿಂಗ್. ನಾನು ಅನೇಕ ವಿದ್ಯಾರ್ಥಿಗಳನ್ನು ನನಗೆ ಗಂಟೆಗಟ್ಟಲೆ ಕೌನ್ಸಿಲಿಂಗ್ ಮಾಡೋಕ್ಕಾಗದೇ ಇರೋದ್ರಿಂದ 10-20 ಕೇಸ್ ಬಂದರೆ ನಮ್ಮ ಮಾಡೋಕ್ಕಾಗಲ್ಲ. ನಾವು ಪ್ರೊಫೆಷ್ನಲ್ ಕೌನ್ಸಿಲರ್ಸ್ ಅಂತ ಕಳಿಸ್ತೀವಿ. 1-2 ಸಿಟ್ಟಿಂಗ್ 3 ಸಿಟ್ಟಿಂಗ್ ಮಾಡಿ ಬಂದು ಅವ್ರು ಆಲ್ರೈಟ್ ಆಗಿ ಬರ್ತಾರೆ, ಸರಿಯಾಗಿ ಬರ್ತಾರೆ. ಆ ಫ್ರಿಕ್ಷನ್ ಅನ್ನು ವರ್ಕ್. ಮತ್ತು ಅಡೋಲಸೆನ್ಸ್ ಪೀರಿಯಡಲ್ಲಿ ಸ್ಟಿಫಲ್, ಅಪೋಸಿಷನ್, ರೆಸಿಸ್ಟಿಂಗ್ ಈಸ್ ದಿ ಆರ್ಡರ್. ಅವರಿಗೆ ಆ ಏಜಲ್ಲಿ ಹಂಗಿರುತ್ತೆ, ಇನ್ಫ್ಲೇಟೆಡ್, ಇಲ್ಲ ನಾನು ಮಾಡಲ್ಲ. ಟೀಚರ್ಸು ಓದ್ಕೊಂಡು ಬರ್ತಾರೆ, ನಾವು ಓದ್ಕೊ ಬರಲ್ಲ. ವೈ ಡಿಡ್ ಯು ನಾಟ್ ಸಬ್ಮಿಟೆಡ್ ಹೋಮ್ ವರ್ಕ್ ಹೇಳ್ತಾರೆ, ನೋ ಮ್ಯಾಮ್ ಅಥವಾ ನೋ ಸರ್, ಅಂದರೆ ಒಂದು ಆ್ಯರೋಗೆಂಟ್. ದ್ಯಾಟ್ ಈಸ್ ಅನ್ ಆರ್ಡರ್, ಬಿಕಾಸ್ ವೇರಿಯಸ್ ರೀಸನ್ಸ್ ಇರ್ತದೆ. ಅದು ಯಾಕೆ ಕೇಳಿದ್ರೆ, ಮನೆಯಲ್ಲಿ ವಾತಾವರಣ ಸರಿ ಇಲ್ಲದೆ ಇರ್ಬೋದು, ಅಥವಾ ಅವನಿಗೆ ಶಿಕ್ಷಕರು ಆ ಪಾಠ ಸರಿಯಾಗಿ ಪಾಠ ಮಾಡದೇ ಇರ್ಬೋದು, ಅವನಿಗೆ ಅರ್ಥ ಆಗದೇ ಇದ್ರೆ ಅವನಿಗೆ ಅದು ಮನೆಯಲ್ಲಿ ಹೋಗಿ ಮಾಡ್ಕೊಂಡು ಬರೋಕ್ಕಾಗಲ್ಲ. ಇದು ಎಲ್ಲ ಸಮಸ್ಯೆ, ಇದು ಎಲ್ಲಿ ವ್ಯಾರ್ ಎಕ್ಸಾಕ್ಟ್ಲಿ ದ ರೂಟ್ ಕಾಸ್ ಆಫ್ ದ ಪ್ರಾಬ್ಲಮ್ ಅನ್ನೋದನ್ನು ನಾವು ಎಜುಕೇಷನಲ್ ಅಡ್ಮಿನಿಸ್ಟ್ರೇಟರ್ಸ್ ಅಥವಾ ಟೀಚರ್ಸ್, ಪೇರೆಂಟ್ಸ್ ಆರ್ ಏಬಲ್ ಟು ಐಡೆಂಟಿಫೈ, ಮೀನ್ಸ್ ದೆನ್ ದ ಕಾನ್ಫ್ಲಿಕ್ಟ್ ಈಸ್ ಗೋಯಿಂಗ್ ಟು ಬಿ ರಿಸಾಲ್ವ್. ಇಲ್ಲದೆ ಇದ್ರೆ ಏನಾಗುತ್ತೆ, ಫ್ರಿಕ್ಷನ್ ಜಾಸ್ತಿ ಆಗುತ್ತೆ. ಅನೇಕ ಸಂದರ್ಭದಲ್ಲಿ ಮಕ್ಕಳು ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾರೆ. ಕೆಲವರು ಸೂಸೈಡ್ ಮಾಡ್ಕೊಳ್ಳೋಕೆ ಸುಯಿಸೈಡಲ್ ಟೆಂಡೆನ್ಸಿ ಇದೆ, ಮನೆ ಬಿಟ್ಟು ಹೋಗೋರಿದ್ದಾರೆ. ಇನ್ನು ಯು ಮೆ ನಾಟ್ ಬಿಲೀವ್, ದ ಬಾಯ್ಸ್ ವುಡ್ ಲೈಕ್ ಟು ಹ್ಯಾವ್ ಆಪೋಸಿಟ್ ಜೆಂಡರ್ ರಿಲೇಷನ್ಸ್. ಅವಳು ಹುಡುಗನಿಗೆ ಹುಡುಗಿ ಚೆನ್ನಾಗಿ ಮಾತಾಡ್ತಾಳೆ ಅಂತ ಅವಳ ಹತ್ರ ಕೇಳೋದು, ಹುಡುಗ ಚೆನ್ನಾಗಿ ಮಾಡ್ತಾರೆ, ಹುಡುಗಿ ಕೇಳೋದು, ಈ ಥರ ಅವರಿಗೆ ಆ ಡೈವರ್ಷನ್ ಆಫ್ ಎಫಿನಿಟಿಯನ್ನು ಮಾಡ್ಕೊಳ್ತಾರೆ ಅವರು. ಇದು ಇದೆ. ಆದ್ದರಿಂದ ಈಸ್ ಎ ಸೋಷಿಯಲ್ ಪ್ರಾಬ್ಲಮ್. ಇದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಸರಿ ಮಾಡಬೇಕು. ಬಹುಶಃ ಇದು ಎಲ್ಲ ಸಂಸ್ಥೆಗಳಲ್ಲೂ ಇದೆ. ಅದನ್ನು ನಾವು ಯಾವ ರೀತಿ ಹ್ಯಾಂಡಲ್ ಮಾಡ್ತೇವೆ, ಅವರಿಗೆ ಯಾವ ರೀತಿ ನಾವು ಸೊಲೇಸ್ ಕೊಡ್ತೇವೆ,
ಅದು ನಮ್ಮ ಮೆಗ್ನಾನಿಟಿ ಮೇಲೆ ಎಬಿಲಿಟಿ ಆಫ್ ದ ಇನ್ಸ್ಟಿಟ್ಯೂಷನ್ ಡಿಸೈಡ್ ಆಗೋದು ಇದರಲ್ಲಿ. ಇವತ್ತಿನ ಇನ್ಸ್ಟಿಟ್ಯೂಷನ್ ಎಬಿಲಿಟಿ ಇದರಲ್ಲಿ ಡಿಸೈಡ್ ಆಗಬೇಕು. ಹೌದು. ದಿಸ್ ಕೈಂಡ್ ಆಫ್ ಕಾಂಪ್ಲೆಕ್ಸ್ ಸಿಚುವೇಶನನ್ನು, ದಿಸ್ ಕೈಂಡ್ ಆಫ್ ಲೋ ಅಚೀವರ್ಸನ್ನು ಹೇಗೆ ಆರ್ಡಿನರಿ ಎಕ್ಸ್ಟ್ರಾರ್ಡಿನರಿ ಮಾಡ್ತೇವೆ, ಇದೇ ದೊಡ್ಡ ಚಾಲೆಂಜ್ ಆಗಿ ವಿದ್ಯಾಸಂಸ್ಥೆಗಳು ತೆಗೆದುಕೊಳ್ಬೇಕು ಅಂತ ನನ್ನ ಭಾವನೆ. ಸರಿಗ ಮುಖ್ಯವಾಗಿ ಎಲ್ಲರಿಗೂ ಒಂದು ಕನಸಿರುತ್ತೆ ಹೆತ್ತವರಿಗೆ, ನನ್ನ ಮಕ್ಕಳು ಪಬ್ಲಿಕ್ ಎಕ್ಸಾಮನ್ನು ಚೆನ್ನಾಗಿ ಬರಿಬೇಕು, ಒಂದು ಉನ್ನತವಾದ ಹುದ್ದೆಗೆ ಹೋಗಬೇಕು ಅನ್ನೋದು. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಅದು ಕೊಟ್ಟಷ್ಟು ಪ್ರಾಮುಖ್ಯತೆ ಯಾವುದಕ್ಕೂ ಕೊಡಲ್ಲ ಅಂತ ನಾನು ಅಂದ್ಕೊಳ್ತೀನಿ. ನಿಮ್ಮ ಒಂದು JSPU ಕಾಲೇಜಲ್ಲಿ ಪಬ್ಲಿಕ್ ಎಕ್ಸಾಮ್ ಹೇಗೆ ತಯಾರಿಯನ್ನು ಮಾಡ್ತೀರಿ? ಯಾವ್ಯಾವ ರೀತಿ ಒಂದು ಪರೀಕ್ಷೆಗಳನ್ನು ತಗೊಳ್ತಾರೆ? ಈಗ ಪಬ್ಲಿಕ್ ಎಕ್ಸಾಮ್ ಅಂತಕ್ಕಂಥದ್ದು ಅದು ಹೊಸತಲ್ಲ. ಇಟ್ ಈಸ್ ಎ ಕ್ಯಾಜುವಲ್. ಎವ್ರಿ ಸ್ಟೂಡೆಂಟ್ ಹ್ಯಾವ್ ಟು ಅಂಡರ್ಗೋ ಆ್ಯಂಡ್ ರೈಟ್ ದ ಪಬ್ಲಿಕ್ ಎಕ್ಸಾಮ್ ಇನ್ 10th ಸ್ಟ್ಯಾಂಡರ್ಡ್ ಆ್ಯಂಡ್ ಸೆಕೆಂಡ್ ಇಯರ್ PUC ಆ್ಯಂಡ್ ಇನ್ ಯೂನಿವರ್ಸಿಟಿ ಆ್ಯಂಡ್ ಪ್ರೊಫೆಷನಲ್ ಕೋರ್ಸಸ್ ಇದೆ. 10th ಸ್ಟ್ಯಾಂಡರ್ಡಿಗೆ ಅಥವಾ ಸೆಕೆಂಡ್ PUCಗೆ ಪಬ್ಲಿಕ್ ಎಕ್ಸಾಮ್ ಬರುವಾಗ ಅವರಿಗೆ ನಿಮಗೆ ಎಕ್ಸಾಮ್ ಬರ್ತಾ ಇದೆ, ಪಬ್ಲಿಕ್ ಎಕ್ಸಾಮ್ ಇದೆ ಅಂತಕ್ಕಂಥ ಭಯವನ್ನು ಹುಟ್ಟಿಸಬಾರ್ದು ನಾವು. ಅದು ಅವನಿಗೆ ಮೊದಲೇ ಗೊತ್ತಿದೆ. ದೀಸ್ ಆರ್ ಆಲ್ ವಿ ಆರ್ ಕ್ರಿಯೇಟಿಂಗ್. ಇತ್ತೀಚಿನ ದಿನಗಳಿಗೆ ನಮ್ಮ ಕಾಲೇಜಲ್ಲಿ ಅಥವಾ ಇವತ್ತಿನ ಸಮಯ ಪಬ್ಲಿಕ್ ಎಕ್ಸಾಮ್ ಭಾಳ ಸ್ಟೂಡೆಂಟ್ ಫ್ರೆಂಡ್ಲಿ ಆಗ್ತಾ ಇದೆ. ಹೌದು, ಸ್ಟೂಡೆಂಟ್ ಫ್ರೆಂಡ್ಲಿ ಆಗ್ತಾ ಇದೆ. ಮಕ್ಕಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಯಾವ ಸಿಲೆಬಸ್ ಇದೆ ಆ ಸಿಲೆಬಸ್ನಲ್ಲಿ ಅಲ್ಲಿ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಕೊಟ್ಟಿದ್ದಾರೆ, ವೆಯ್ಟೇಜ್ ಕೊಟ್ಟಿದ್ದಾರೆ, ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ, ಮತ್ತು MCQs ಮಲ್ಟಿಪಲ್ ಚಾಯ್ಸಿಗೆ ಪೂಲ್ ಕ್ವೆಶನ್ಸ್, ಎಕ್ಸಸೈಸ್ ಇದೆಲ್ಲ ಕೊಟ್ಟಿದ್ದಾರೆ. ಪಾಠ ಮಾಡ್ತಕ್ಕಂಥ ಉಪನ್ಯಾಸಕರು ಇದನ್ನು ಮನವರಿಕೆ ಮಕ್ಕಳಿಗೆ ಪ್ರಾರಂಭದಿಂದಲೇ ಫಸ್ಟ್ ಚಾಪ್ಟರಿಂದಲೇ ಪ್ರಾರಂಭ ಮಾಡಿದರೆ ಯಾವ ಭಯವೂ ವಿದ್ಯಾರ್ಥಿಗಳು ಬರೋದಿಲ್ಲ. ಒಂದು. ಇನ್ನೊಂದು, ಮಕ್ಕಳಲ್ಲಿ ಕೂಡ ಬ್ಯಾಕ್ಲಾಗ್ ಇಟ್ಕೊಂಡ್ರೆ ಅವು ನಿತ್ಯ ಓದುವ ರೆಗ್ಯುಲರ್, ನಾವು ಈಗ ಹೇಳ್ತೀವಿ ಒಂದು ಡೈಲಿ ಸ್ಟಡಿ ರೆಕಾರ್ಡ್ ಅಂತ ಮಾಡಿದ್ದೇವೆ. ಆ ಡೈಲಿ ಸ್ಟಡಿ ರೆಕಾರ್ಡಲ್ಲಿ ಪ್ರತಿ ದಿವಸ ಒಂದು ಪುಟ ಅವನು ಬರೀಬೇಕು. ಒಂದು ಪುಟದಲ್ಲಿ 6 ಸಬ್ಜೆಕ್ಟ್ ಇದೆ. 6 ಒಂದೊಂದು ಸಬ್ಜೆಕ್ಟಿಗೆ ಒಂದು 3-4 ಪಾಯಿಂಟ್ ಬರೀಬೇಕು ಓದೋದನ್ನು. ಆ ದಿವಸ ಆದ ಪಾಠವನ್ನು ಅದೇ ದಿವಸ ಓದಲಿಕ್ಕೆ, ಒಂದೊಂದು ಪಾಠವನ್ನು ಓದಲಿಕ್ಕೆ 10 ನಿಮಿಷ ಸಾಕು. ಇವತ್ತು ಪಾಠ ಆದದ್ದು ಏನೋ ನೋಟ್ಸ್ ಕೊಟ್ಟಿದ್ದಾರೆ ಅಥವಾ ಟೆಕ್ಸ್ಟ್ ಬುಕ್. ಮನೆಯಲ್ಲಿ ಹೇಳ್ತೀವಿ, ಅವನು ಸ್ಟಡಿ ಟೇಬಲಲ್ಲಿ ಹೇಳ್ತೀವಿ, ಓಪನ್ ದ ಟೆಕ್ಸ್ಟ್ ಬುಕ್, ಓಪನ್ ದ ನೋಟ್ಸ್ ಬುಕ್, ಓಪನ್ ದಿ ಪಾಯಿಂಟ್ಸ್ ಬುಕ್, ಕೀಪ್ ಓಪನ್ ದ ಡೈರಿ. ಇದು 4 ಅವ್ನು ಟೇಬಲ್ ಮೇಲೆ ಓಪನ್ ಆ ಚಾಪ್ಟರ್ನ ಓಪನ್ ಮಾಡಿಟ್ರೆ ಓದೋದು ಬೇಡ, ಗ್ಲಾನ್ಸ್ ಪಕ್ಕ ಲೆಕ್ಚರರ್ ಪಾಠ ಮಾಡಿದ್ದಾರೆ ಅದು ಅವನಿಗೆ ನೆನಪಿಗೆ ಬಂದುಬಿಡುತ್ತೆ. ಅದನ್ನು ಗ್ಲಾನ್ಸ್ ಒಂದು ರಿಫ್ಲೆಕ್ಟ್ ಆಗೋದು. ಇದನ್ನು ಹೇಳ್ತೇವೆ ನಾವು ಎ ವಿಜುವಲ್ ರಿಫ್ಲೆಕ್ಷನ್ ವಿಚ್ ವಿಲ್ ಹ್ಯಾವ್ ಎ ಡೈರೆಕ್ಟ್ ಇಂಪ್ಯಾಕ್ಟ್ ಆನ್ ದ ಮೆಮರಿ ಪ್ರಾಸೆಸ್ ಅಂತ. ಅದು ಇಲ್ಲಿ ಇಂಪ್ರಿಂಟ್ ಆಗಿಬಿಡುತ್ತೆ. ಎಲ್ಲಿ ಆ ಪ್ರಾಸೆಸ್ ಇಂಪ್ರಿಂಟ್ ಆಗಿ ಲ್ಯಾಕ್ ಇಲ್ಲ, ಡರ್ತ್ ಆಫ್ ಇನ್ಫಾರ್ಮೇಷನ್ ಇಲ್ಲ. ಟೆಕ್ಸ್ಟ್ ಬುಕ್ ಇದೆ, ನೋಟ್ಸ್ ಇದೆ ಅಥವಾ ಟಿಪ್ಪಣಿ ಇದೆ, ಪಾಯಿಂಟ್ಸ್ ಬುಕ್ ಇದೆ, ಡೈರಿ ಇದೆ. ಈ ರೀತಿ ಓದೋಕೆ ಅಭ್ಯಾಸ ಮಾಡಿದ್ರೆ ಪಬ್ಲಿಕ್ ಎಕ್ಸಾಮ್ ಅವನಿಗೆ ಫಿಯರ್. ನಮ್ಮಲ್ಲಿ ಹೌ ಟು ಫೇಸ್ ಪಬ್ಲಿಕ್ ಎಕ್ಸಾಮ್ ಮತ್ತು ಮಕ್ಕಳಿಗೆ ಒಂದು ಟ್ರೈನಿಂಗ್ ಕೊಡ್ತೀವಿ. ನಾನು ಸುಮಾರು 40-45 ಸಾವಿರ ವಿದ್ಯಾರ್ಥಿಗಳಿಗೆ ಮಂಗಳೂರಿನಲ್ಲಿ, ಬೆಂಗಳೂರಿನಲ್ಲಿ SSLC ಮತ್ತು PUC ಸೆಕೆಂಡ್ ಇಯರ್ PUC ಪಬ್ಲಿಕ್ ಅವರಿಗೆ ಅದರಲ್ಲಿ ಹೌ ಟು ಪ್ರಿಪೇರ್ ಫಾರ್ ದ ಪಬ್ಲಿಕ್ ಎಕ್ಸಾಮಿನೇಷನ್ ಆ್ಯಂಡ್ ಅದರಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ, ಆಮೇಲೆ ಪ್ರಿಪರೇಷನ್ಸ್ ಹೇಗೆ, ಇನ್ನು ಅದರಲ್ಲಿ ಸ್ಟಡಿ ಸ್ಕಿಲ್ಸ್ ಈಗಾಗಲೇ ನಾನು ಹೇಳಿದಾಗ ಹೇಗೆ, ಆಮೇಲೆ ದ ಬೆಸ್ಟ್ ಪ್ರೆಸೆಂಟೇಷನ್ ಮೆಥಡ್ ಹೇಗೆ, ಫೇಸಿಂಗ್ ಶೀಟ್ಸ್ ಹೇಗಿರಬೇಕು, ಒಂದು ಆನ್ಸರಿಗೆ ಗ್ಯಾಪ್ ಹೆಂಗಿರಬೇಕು, ಆ ಪ್ರೆಸೆಂಟೇಷನ್ ಮೆಥಡ್ ಹೇಗಿರಬೇಕು ಅದನ್ನ ಹೇಳ್ತೀವಿ. ಅದನ್ನು ಹೇಳೋದ್ರ ಜೊತೆಗೆ ಈ ಹಿಂದೆ ರ್ಯಾಂಕ್ ತೆಗೆದ ವಿದ್ಯಾರ್ಥಿಗಳ ಆನ್ಸರ್ ಶೀಟ್ಸನ್ನು ತೋರಿಸ್ತೀವಿ ಅವರಿಗೆ. ಇದನ್ನೆಲ್ಲ ತೋರಿಸಿ ಆ ಭಯವನ್ನು ಅವ್ರಿಗೆ ಹೋಗ್ಲಾಡ್ತೀವಿ. ಪಬ್ಲಿಕ್ ಎಕ್ಸಾಮ್ ಅಂದರೆ ಏನು, ಈಗಾಗಲೇ ನಾವು 2-3 ಎಕ್ಸಾಮ್ ಅವ್ರಿಗೆ ಮಾಡಿರ್ತೀವಿ. ಫಸ್ಟ್ ಇಯರಿಂದ ಸ್ಟಾರ್ಟ್ ಮಾಡಿರ್ತೀವಿ. ಫೈನಲ್ ಪಬ್ಲಿಕ್ ಎಕ್ಸಾಮ್ಗೆ ಹೋಗುವಾಗ 3 ಪಬ್ಲಿಕ್ ಪ್ರಿಪರೇಟಿವ್ ಪರೀಕ್ಷೆ ಮಾಡಿರ್ತೀವಿ. ನಮ್ಮ ಮಕ್ಕಳು ಸಾಮಾನ್ಯ ಕ್ಯಾಜುವಲ್ ಆಗಿ ಹೋಗಿ ಬರೆದ್ಬಿಡ್ತಾರೆ. ಆ ಪ್ರಾಸೆಸ್ ಎಲ್ಲಿ ಫಿಯರ್ ಡೆವಲಪ್ ಆಗುತ್ತೆ ಮಕ್ಕಳಿಗೆ, ಫಿಯರ್ ಡೆವಲಪ್ ಆದ ಮೇಲೆ ಅದು ಮೆಮರಿ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಅದಕ್ಕೆ ಹೇಳ್ತಾರೆ, ಡೋಂಟ್ ಕ್ರಿಯೇಟ್ ಫಿಯರ್ ಇನ್ಸೈಡ್ ದ ಕ್ಲಾಸ್ ರೂಮ್ ಆ್ಯಂಡ್ ಫಿಯರ್ ಇನ್ ದ ಎಕ್ಸಾಮಿನೇಷನ್ ಹಾಲ್. ಎಕ್ಸಾಮಿನೇಷನ್ ಹಾಲ್ನಲ್ಲಿ ಶೌಟ್ ಮಾಡಿದವ್ರು ಲೆಕ್ಚರರ್ಸ್ ಕೂಡ, ಯು ಶುಡ್ ನಾಟ್ ರೈಸ್ ಅ ವಾಯ್ಸ್ ಇನ್ ದ ಎಕ್ಸಾಮಿನೇಷನ್ ಹಾಲ್ ಅಂತ. ಅದನ್ನು ಸೈಕಾಲಜಿಸ್ಟ್ ಹೇಳ್ತಾರೆ, ಎನಿ ಫಿಯರ್ ವಿಚ್ ಈಸ್ ಗೋಯಿಂಗ್ ಟು ರೆಡ್ಯೂಸ್ ದ ಪ್ರಾಸೆಸ್ ಆಫ್ ಮೆಮರಿ ರೆಡ್ಯೂಸಿಂಗ್, RNA ಪ್ರಾಸೆಸ್, ರೈಬೋನ್ಯೂಕ್ಲಿಕ್ ಆ್ಯಸಿಡ್ ಪ್ರಾಸೆಸ್ ಅಂತಿದೆ. ಆ ಪ್ರಾಸೆಸ್ ನಿಂತೋದ್ರೆ ಅಲ್ಲಿ ಮೆಮರಿ ಪ್ರಾಸೆಸ್ನಲ್ಲಿ ಗ್ಯಾಪ್ ಉಳಿತೆ, ಸ್ಟ್ಯಾಗ್ನೇಷನ್ ಆಗುತ್ತೆ. ಅದಕ್ಕೆ ಫಿಯರ್ನ ಕ್ಲಾಸ್ ರೂಮ್ನಲ್ಲಿ ಫಿಯರ್ ಕ್ರಿಯೇಟ್ ಆಗಬಾರ್ದು, ಎಕ್ಸಾಮಿನೇಷನ್ ಹಾಲ್ನಲ್ಲಿ ಕ್ರಿಯೇಟ್ ಆಗ್ಬೋದು. ಇದಕ್ಕೆ ಹೇಳ್ತೀವಿ ಟೈಮ್ ಮ್ಯಾನೇಜ್ಮೆಂಟ್. ಎವ್ರಿ ಹಾಫ್ ಆನ್ ಅವರಿಗೆ ಅವನು ನೋಡಬೇಕು. 80 ಮಾರ್ಕ್ಸಿನ ಕ್ವೆಶನ್ಸ್ ಇದೆ, 3 hours ಇದೆ, ಹಾಫ್ ಆನ್ ಅವರ್ ಡಿವೈಡ್ ಮಾಡ್ಕೋಬೇಕು. ಪ್ರತಿ ಹಾಫ್ ಆನ್ ಅವರಿಗೆ ಎಷ್ಟು ಮಾಡಬೇಕು, 12 ಮಾರ್ಕ, 13, 15 ಮಾರ್ಕಿನ ಕ್ವೆಶನ್ಸ್ ಬರೀಬೇಕು. ಹಾಫ್ ಆನ್ ಅವರ್ ಆದ ತಕ್ಷಣ ನೋಡಬೇಕು ಅವನು, ಅಲ್ಲಿ ಹಾಫ್ ಆನ್ ಅವರ್ ಬೆಲ್ ತೋರಿಸ್ತಾರೆ, ಹೇಳ್ತಾರೆ. ಅದ ತಕ್ಷಣ ನಾನು 14 ಮಾರ್ಕಿನ ಕ್ವೆಶನ್ ಬರೆದಿದ್ದೀನಾ ಇಲ್ವಾ, ಇಲ್ಲದಿದ್ದರೆ ಸ್ವಲ್ಪ ಸ್ಪೀಡ್ ಮಾಡಬೇಕು. ಅಂತೂ ಇವತ್ತಿನ ಪಬ್ಲಿಕ್ ಎಕ್ಸಾಮ್ ಈಗ ಪ್ರೆಸೆಂಟ್ ಡೇ ನಮ್ಮ ಸರ್ಕಾರ
ನಮ್ಮ ಶಿಕ್ಷಣ ಇಲಾಖೆ ಏನು ಮಾಡಿದೆ, ಪಬ್ಲಿಕ್ ಎಕ್ಸಾಮ್ 70 ಮಾರ್ಕಿಗೆ ಮತ್ತು 80 ಮಾರ್ಕಿಗೆ ಅವರು 3 ಗಂಟೆ ಅವಧಿ ಕೊಟ್ಟಿದ್ದಾರೆ. ಹೌದು. ಎಷ್ಟು ಸ್ಟೂಡೆಂಟ್ ಫ್ರೆಂಡ್ಲಿ ಇದೆ ಅಂತ ಹೇಳಿದರೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಮಾಡೆಲ್ ಕ್ವಶನ್ಸ್ ಕೊಟ್ಟಿದ್ದಾರೆ, ಯಾವ ಚಾಪ್ಟರ್ನಲ್ಲಿ ಎಷ್ಟು ವೆಯ್ಟೇಜ್ ಕ್ವಶನ್ಸ್, ಮಾಡೆಲ್ ಕ್ವಶನ್ಸ್. ನಾವು PYQ ಇದು ಹಿಂದಿನ ಇಯರ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇದನ್ನು ಸಾಲ್ವ್ ಮಾಡ್ತೀವಿ. ಇವತ್ತಿನ ಪರೀಕ್ಷೆ ಅಂತಕ್ಕಂಥದ್ದು ಮಕ್ಕಳಿಗೆ ಆ ಭಯದ ವಾತಾವರಣವೇ ಇಲ್ಲ. ತುಂಬ ಖುಷಿಯಾಗಿ ಬರೀತಾರೆ. 3 ಗಂಟೆ ಅವಧಿಯಲ್ಲಿ 70 ಮಾರ್ಕಿಂದ 80 ಮಾರ್ಕ್ ಪ್ರಶ್ನೆ ಬರೀಬೇಕು. ನಾವು ಹಿಂದೆ 3 ಗಂಟೆ ಅವಧಿಯಲ್ಲಿ 100 ಮಾರ್ಕಿನ ಪ್ರಶ್ನೆ ಬರೀಬೇಕಿತ್ತು. ಮತ್ತು ನಂಬರ್ ಆಫ್ ಕ್ವಶನ್ಸ್ ಕೂಡ ಜಾಸ್ತಿ. ನಾವೆಲ್ಲ ಇಡೀ ಪರೀಕ್ಷೆಗೆ 5 ಕ್ವಶನ್ಸ್ ಮಾತ್ರ ಬರೀಬೇಕಿತ್ತು. ಇವತ್ತು ಒಬ್ಬ ವಿದ್ಯಾರ್ಥಿ 30, 40, 45 ಕ್ವಶನ್. MCQ ಕೂಡ ಇರಲಿಲ್ಲ, MCQ ಇರಲಿಲ್ಲ, ಶಾರ್ಟ್ ಆನ್ಸರ್ ಇರಲಿಲ್ಲ, ಮ್ಯಾಚ್ ಫಾಲೋವಿಂಗ್ ಇರಲಿಲ್ಲ. ಇದೆ ಈಗ ವಿದ್ಯಾರ್ಥಿಗಳಿಗೆ ಯಾವುದೇ ಭಯ. ಸಾಮಾನ್ಯ ಎಲ್ಲ ರೆಗ್ಯುಲರ್ ಒಬ್ಬ ತರಗತಿಗೆ ಹಾಜರಾಗಿ 1-2 ಬಾರಿ ರಿವಿಷನ್ ಮಾಡಿದರೆ ವಿದ್ಯಾರ್ಥಿ ಎಲ್ಲರೂ 85%ಗಿಂತ ಮೇಲೆ ಪಡೀಲಿಕ್ಕೆ ಅಂಥ ಒಂದು ಒಳ್ಳೆಯ ವಾತಾವರಣವನ್ನು ನಮ್ಮ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಮಾಡಿದೆ ಅಂತ ಹೇಳ್ತಿರ್ತೀವಿ ನಾವು.